ಈ ಮಧ್ಯೆ ಆರ್ಸಿಬಿ ಫ್ಯಾನ್ಸ್ಗೆ ಒಂದು ಗುಡ್ ನ್ಯೂಸ್ ಇದೆ ವೀಕ್ಷಕರೇ. ಆರ್ಸಿಬಿ ಫ್ಯಾನ್ಸ್ ಬಹಳ ನಿರಾಸೆಯಲ್ಲಿದ್ರು. ಯಾಕೆ ಅಂದ್ರೆ ಎಷ್ಟೋ ವರ್ಷಗಳ ನಂತರ ಆರ್ಸಿಬಿ IPL ಕಪ್ ಗೆತ್ತು ಆ ಒಂದು ಸಂಭ್ರಮಾಚರಣೆಯಲ್ಲಿ ನಡೆದಂತಹ ಕಾಲ್ ತುಳಿತ ಮತ್ತು ನಡೆದಂತಹ ಅವಘಡ ಈ ಎಲ್ಲದರ ನಡುವೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆವಾಗಿಂದ ಇವಾಗಿನವರೆಗೆ ಒಂದು ಮ್ಯಾಚ್ ಕೂಡ ನಡೆದಿರಲಿಲ್ಲ. ಆದ್ರೆ ಈಗ ಆರ್ಸಿಬಿ ಫ್ಯಾನ್ಸ್ಗೆ ಒಂದು ಗುಡ್ ನ್ಯೂಸ್. ಬೆಂಗಳೂರಿನಲ್ಲೇ ನಡೆಯಲಿದೆ IPL 2025 ಓಪನಿಂಗ್ ಮ್ಯಾಚ್. IPL ಓಪನಿಂಗ್ ಮ್ಯಾಚ್ ಇಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ನಡೆಯಲಿದೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಅದು ಕೂಡ KSCA ನ ನೂತನ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರು ಮೈಸೂರಲ್ಲಿ ಈ ವಿಚಾರವನ್ನ ಹೇಳಿದ್ದಾರೆ. ಎಸ್, KSCA ನೂತನ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. BCCI ಜೊತೆ ನಾವು ಮಾತಾಡಿದ್ದೇವೆ. ಯಾವಾಗಲೂ ಕೂಡ IPL ಮ್ಯಾಚಸ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಯಾರು ಇರ್ತಾರೆ ಅವರ ಒಂದು ಹೋಮ್ ಗ್ರೌಂಡ್ ನಲ್ಲಿ ನೆಕ್ಸ್ಟ್ IPL ಮ್ಯಾಚ್ ನಡೆಯುತ್ತೆ. ಹೀಗಾಗಿ 2026 IPL ಉದ್ಘಾಟನಾ ಪಂದ್ಯ BCCI ಜೊತೆ ಮಾತಾಡಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ನಡೆಸೋದಕ್ಕೆ ಈಗಾಗಲೇ ಮಾತುಕತೆ ನಡೆಸಿದ್ದು BCCI ತುಂಬಾ ಪಾಸಿಟಿವ್ ಆಗಿದೆ ಅಂತ ವೆಂಕಟೇಶ್ ಪ್ರಸಾದ್ ಅವರು ಹೇಳಿದ್ದಾರೆ. ಸೊ IPL ಉದ್ಘಾಟನಾ ಪಂದ್ಯದ ಜೊತೆಗೇನೆ ನೀವು ಆ ಒಂದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಬಹುದು. ಯಾಕೆ ಅಂದ್ರೆ ಈ ಹಿಂದೆ IPL ಟ್ರಾಫಿ ಗೆದ್ದಂತಹ ಸಂದರ್ಭದಲ್ಲಿ ಸಂಭ್ರಮಾಚರಣೆ ವೇಳೆ ನಡೆದಂತಹ ಅವಘಡಗಳು ಮತ್ತು ಗೊಂದಲದ ಬಳಿಕ ಯಾವುದೇ ಇಂಟರ್ನ್ಯಾಷನಲ್ ಮ್ಯಾಚಸ್ ನಡೆದಿರಲಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಇನ್ನು ಮುಂದೆ ಎಲ್ಲಾ ರೀತಿಯಾದಂತಹ ಇಂಟರ್ನ್ಯಾಷನಲ್ ಮ್ಯಾಚಸ್ ಮತ್ತು IPL ಮ್ಯಾಚಸ್ ನಡೆಯುತ್ತೆ. ಇನ್ನು ಸದ್ಯದಲ್ಲೇ ವಿರಾಟ್ ಕೊಹ್ಲಿ ಅವರು ಹಜಾರೆ ಕಪ್ ಆಡೋದಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅದು ಕೂಡ ಫ್ಯಾನ್ಸ್ಗೆ ಒಂದು ಗುಡ್ ನ್ಯೂಸ್. ಈಗಾಗಲೇ ರಾಜ್ಯ ಸರ್ಕಾರದ ಜೊತೆ ಕೂಡ ನಾವು ಮಾತುಕತೆ ನಡೆಸಿದೀವಿ. CM ಮತ್ತು DCM ಕೂಡ ಪಂದ್ಯ ನಡೆಸೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಉದ್ಘಾಟನಾ ಪಂದ್ಯದ ದಿನಾಂಕ ನಿಗದಿ ಮಾಡ್ತೀವಿ ಅಂತ ವೆಂಕಟೇಶ್ ಪ್ರಸಾದ್ ಹೇಳಿದ್ದಾರೆ. BCCI ಹತ್ರನೂ ಮಾತಾಡಿದೀವಿ. ಸೊ ಅವ್ರ ಕಡೆಯಿಂದ ಬೆಂಬಲ ಚೆನ್ನಾಗಿ ಸಿಕ್ಕಿದೆ. ಅವ್ರು ಅದನ್ನೇ ಯೋಚನೆ ಮಾಡ್ತಾ ಇದ್ರು. ಸೊ ನಾವು ಯಾವಾಗ ಸೆಕ್ರೆಟರಿ BCCIನ ಮೀಟ್ ಮಾಡಿದ್ವೋ ನಾವು ಅವ್ರು ಹೇಳ್ತಾ ಇರೋ ಒಂದು ದೊಡ್ಡ ನಮಗೆ ಒಂದು ತಲೆನೋವಿತ್ತು ಆ್ಯಕ್ಚುಲಾಗಿ. ಯಾಕಂದರೆ RCB ಅವ್ರು ಚಾಂಪಿಯನ್ಸ್ ಆಗಿದ್ರು. ಜನರಲಿ ಏನಾಗತ್ತೆ ಅಂದರೆ RCBನವರು ಗೆದ್ದಾಗ ಯಾರು ಗೆಲ್ತಾರೋ ಅವರ ಒಂದು ಮನೆ ಗ್ರೌಂಡ್ ಏನೋ ಹೋಮ್ ಗ್ರೌಂಡ್ನಲ್ಲೇ ನಡೆಸೋದು ಇದನ್ನ ಓಪನಿಂಗ್ ಸೆರೆಮನಿ ಎಲ್ಲ. ಸೊ ನೀವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು. ಸೊ ನೀವು ಹೋಗಿ ಈ ಥರ ಒಂದು ಗ್ರೀನ್ ಸಿಗ್ನಲ್ ತೊಗೊಂಬಂದಿರೋದ್ರಿಂದ ನಮಗೆ ಒಂಥರ ತಲೆನೋವು ಕಡಿಮೆ ಆಗಿದೆ ಅಂತಲೇ ಹೇಳಿದ್ದಾರೆ ಅವ್ರು ನಮಗೆ. ಸೊ ಹಾಗಾಗಿ ಒಂಥರ ಇದು ಖಂಡಿತ ಎಲ್ಲರಿಗೂ ಸಿಹಿ ಸುದ್ದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಅಂದರೆ ನಮ್ಮ ಕ್ರಿಕೆಟ್ ಫ್ಯಾನ್ಸ್ಗೆ. ಮತ್ತು ಇನ್ನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಒಂದು ಗ್ರೌಂಡ್ ಮೈಸೂರಲ್ಲಿ ಮಾಡೋದಕ್ಕೂ ಕೂಡ ಮಾತುಕತೆ ನಡೀತಾ ಇದೆ ಅಂತ KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರು ಹೇಳಿದರು. ಆ್ಯಂಡ್ ವೆಂಕಟೇಶ್ ಪ್ರಸಾದ್ ಅವರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಹಾಗೆ ನೋಡಿದ್ರೆ ನಾವು ಕರ್ನಾಟಕದಿಂದ ಇಂಟರ್ನ್ಯಾಷನಲ್ ಲೆವೆಲ್ಗೆ ಆಡಿದಂತಹ ಕ್ರಿಕೆಟರ್ಸ್ ಬಾಯಲ್ಲಿ ಭಾಳ ಇಂಗ್ಲೀಷ್ ನೋಡ್ತಾ ಇರ್ತೀವಿ. ಬಟ್ ಕನ್ನಡ ಕೇಳಿದಾಗ ಅಷ್ಟೇ ಸಂತೋಷ ಆಗುತ್ತೆ. ವೆಂಕಟೇಶ್ ಪ್ರಸಾದ್ ಅವರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದರು. ಹೀಗಾಗಿ KSCA ನೂತನ ಅಧ್ಯಕ್ಷರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇನ್ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚಸ್ ನಡೆಯುತ್ತೆ. ಅದರ ಭಾಗವಾಗಿ ನಮ್ಮ ಹೋಮ್ ಗ್ರೌಂಡ್ನಲ್ಲೇ IPL ಓಪನಿಂಗ್ ಮ್ಯಾಚ್ ನಡೆಸೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಮಾತುಕತೆ ನಡೆದಿದೆ ಅನ್ನೋದು RCB ಫ್ಯಾನ್ಸ್ಗೆ ಒಂದು ಗುಡ್ ನ್ಯೂಸ್.